ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರಧಾನಿ ಮೋದಿ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ಅಧಿಕೃತ ಕಾರ್ಯಕ್ರಮದ ನಿಮಿತ್ತ ಅಸ್ಸಾಂಗೆ ಹೋಗಬೇಕಿದ್ದ ಮೋದಿ ಅಲ್ಲಿಗೆ ತಮ್ಮ ಅಧಿಕೃತ ವಿಮಾನದಲ್ಲಿ ಹೋಗಲಿಲ್ಲ. ಬದಲಾಗಿ ಅವರು ಸೇನೆಯಲ್ಲಿ ಯೋಧರನ್ನು ಸಾಗಿಸುವುದಕ್ಕೆ ಬಳಸುವ ಹಾಗೂ ಸರಕು ಸರಂಜಾಮುಗಳನ್ನು ಸಾಗಿಸಬಲ್ಲ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನ C-130J ಯಲ್ಲಿ ಅಸ್ಸಾಂಗೆ ಹೊರಟರು. ಆ ಬಳಿಕ ಅವರಿದ್ದ ಏರ್ಕ್ರಾಫ್ಟ್ ಇದ್ದಕ್ಕಿದ್ದಂತೆ ಹೈವೇ ಒಂದರಲ್ಲಿ ಇಳಿಯುತ್ತೆ. ಅಲ್ಲಿಗೆ ಯುದ್ಧ ವಿಮಾನದಲ್ಲಿ ಪ್ರಯಾಣಿಸಿ ಹೈವೇಯಲ್ಲಿ ಲ್ಯಾಂಡ್ ಆಗೋದರ ಮೂಲಕ ಭಾರತದ ಈಶಾನ್ಯ ಭಾಗದಲ್ಲಿ ಮೊಟ್ಟ ಮೊದಲ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ಹಾಗಾಗತ್ತೆ. ಹಾಗಾದ್ರೆ ಏನಿದು ELF? ಈ ರೀತಿ ಹೈವೇಗಳಲ್ಲಿ ಯಾಕೆ ಯುದ್ಧ ವಿಮಾನಗಳನ್ನು ಇಳಿಸ್ತಾರೆ? ಈ ಹಿಂದೆ ಯಾವೆಲ್ಲ ಯುದ್ಧ ವಿಮಾನಗಳು ರಸ್ತೆಗಳಲ್ಲಿ ಲ್ಯಾಂಡ್ ಆಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಫೆಬ್ರವರಿ 14, 2026. ಫೆಬ್ರವರಿ 14 ಅಂದ ಕೂಡಲೇ ನಮ್ಮಲ್ಲಿ ಕೆಲವರು ಅದನ್ನು ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸ್ತಾರೆ. ಮತ್ತೆ ಕೆಲವರಿಗೆ ಅದು ಪುಲ್ವಾಮಾ ದಾಳಿಯ ಕರಾಳ ನೆನಪಿನ ದಿನ. ಅಲ್ಲಿ ಮಡಿದ ಸೈನಿಕರಿಗಾಗಿ ನಮ್ಮ ಹೃದಯಗಳು ಕಂಬನಿ ಮಿಡಿಯೋ ದಿನ ಅದು. ಇಂಥ ಹೊತ್ತಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂಗೆ ಭೇಟಿ ಕೊಟ್ಟರು. ಅಲ್ಲಿ ಬ್ರಹ್ಮಪುತ್ರ ನದಿ ಮೇಲೆ ನಿರ್ಮಾಣ ಆಗಿರುವ ಸೇತುವೆಯ ಉದ್ಘಾಟನೆ, ಬೋಂಗೋರಾದಲ್ಲಿನ IIMನ ತಾತ್ಕಾಲಿಕ ಕ್ಯಾಂಪಸ್ ಉದ್ಘಾಟನೆ, ಎಲೆಕ್ಟ್ರಿಕ್ ಬಸ್ಗಳ ಲೋಕಾರ್ಪಣೆ ಸೇರಿದ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿದ್ವು. ಹೀಗಾಗಿ ಪ್ರಧಾನಿ ಮೋದಿಯವರ ಒಂದು ದಿನದ ಭೇಟಿ ಅಲ್ಲಿ ನಿಗದಿಯಾಗಿತ್ತು. ಹೆಂಗೂ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಹೀಗಾಗಿ ಚುನಾವಣಾ ಪ್ರಚಾರದ ದಿಕ್ಸೂಚಿಯಂತೆ ಈ ಭೇಟಿ ನಡೆಯಲಿತ್ತು. ಆದರೆ ಅಲ್ಲಿಗೆ ಮೋದಿ ಎಂಟ್ರಿ ಇತ್ತಲ್ಲ, ಅದು ತುಂಬಾ ಭಿನ್ನವಾಗಿತ್ತು. ಸಾಮಾನ್ಯವಾಗಿ ಪ್ರಧಾನಿಗಳು ಭೇಟಿ ಕೊಡೋದಾದ್ರೆ ಅವರ ಅಧಿಕೃತ ವಿಮಾನ ಬರುತ್ತೆ. ಆ ಬಳಿಕ ಅವರನ್ನ ಸೇನಾ ಹೆಲಿಕಾಪ್ಟರ್ಲಿ ಹತ್ತಿರದ ಹೆಲಿಪ್ಯಾಡ್ಗೆ ಕರ್ಕೊಂಡು ಬಂದು ಅಲ್ಲಿಂದ ಕಾರುಗಳಲ್ಲಿ ನಿಗದಿತ ಸ್ಥಳಕ್ಕೆ ಹೋಗ್ತಾರೆ. ಇಲ್ಲಿ ಕೂಡ ಹಾಗೆ ಆಗತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಪ್ರಧಾನಿ ಮೋದಿ ಅವರು ವಾಯುಪಡೆಗೆ ಸೇರಿದ್ದ C-130J ವಿಮಾನದಲ್ಲಿ ಆಗಮಿಸಿದ್ರು. ಅರೆ, ಇದು ಹೇಗೆ ಸಾಧ್ಯ? ಪ್ರಧಾನಿ ದೆಹಲಿಯಿಂದಲೇ ವಾಯುಪಡೆಯ ವಿಮಾನದಲ್ಲಿ ಬಂದಿಳಿದ್ರಾ ಅಂತ ನಿಮ್ಮಲ್ಲಿ ಕುತೂಹಲ ಮೂಡಬಹುದು. ಆದರೆ ಇಲ್ಲಿ ಮೋದಿ ಅವರು ಮೊದಲು ಅಸ್ಸಾಂಗೆ ಬಂದಿದ್ರು. ಆ ಬಳಿಕ ಅವರನ್ನ ಚಬುವಾ ಏರ್ಫೋರ್ಸ್ ಸ್ಟೇಷನ್ಗೆ ಕರ್ಕೊಂಡು ಬರಲಾಯಿತು. ಅಲ್ಲವರು C-130J ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನವನ್ನು ಹತ್ತಿದ್ರು. ಅಲ್ಲಿ ಟೇಕ್ ಆಫ್ ಆದ ಆ ವಿಮಾನ ಸೀದಾ ಬಂದು ಲ್ಯಾಂಡ್ ಆಗಿದ್ದು ಮೊರಾನ್ ಸ್ಟ್ರೆಚಲ್ಲಿ. ಗೆಳೆಯರೆ, ಹೀಗೆ ಹೈವೇಗಳಲ್ಲಿ ವಿಮಾನಗಳು ಇಳಿಯೋ ಪ್ರದೇಶವನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರೀತಾರೆ. ಅಮೆರಿಕಾದಲ್ಲಿ ಈ ರೀತಿಯ ಲ್ಯಾಂಡಿಂಗ್ ಫೆಸಿಲಿಟಿಗಳು ತುಂಬಾನೇ ಇವೆ. ಇತ್ತೀಚೆಗೆ ಭಾರತ ಕೂಡ ಇಂಥವುಗಳನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಇನ್ನು ಈಗ ಪ್ರಧಾನಿ ಇಳಿದಿರುವ ಹೈವೇ ಇದೆಯಲ್ಲ, ಇದನ್ನು ಮೋರನ್ ಬೈಪಾಸ್ ELF ಅಂತ ಕರೀತಾರೆ. ಈ ಸ್ಟ್ರೆಚ್ 4.2 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಇದಕ್ಕಾಗಿ 100 ಕೋಟಿ ರೂಪಾಯಿಗಳನ್ನು ಭಾರತ ಖರ್ಚು ಮಾಡಿದೆ. ಇದನ್ನು ಸ್ಟ್ರಾಟಜಿಕ್ ಮಲ್ಟಿಫಂಕ್ಷನ್ ರನ್ವೇ ಅಂತ ಕರೀತಾರೆ. ಇದು ವಾಹನಗಳ ಓಡಾಟಕ್ಕೆ ಬಳಕೆ ಆಗುತ್ತೆ. ಹಾಗೆ ಇಂಡಿಯನ್ ಏರ್ಫೋರ್ಸ್ನ ಜೆಟ್ಟುಗಳು ಹಾಗೂ ಟ್ರಾನ್ಸ್ಪೋರ್ಟ್ ವಿಮಾನಗಳು ಅಗತ್ಯ ಸಂದರ್ಭದಲ್ಲಿ ಇಲ್ಲಿ ಇಳಿಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಇದರಿಂದಾಗಿ ಯುದ್ಧಗಳು ಹಾಗೂ ಇನ್ನಿತರ ನೈಸರ್ಗಿಕ ಅನಾಹುತಗಳುಂಟಾದ ಸಂದರ್ಭದಲ್ಲಿ ಹೆಚ್ಚು ವೇಗವಾಗಿ ರಕ್ಷಣಾ ಕಾರ್ಯಗಳಿಗೆ ನೆರವು ಸಿಗುತ್ತೆ. ಇದು ನಾಗರಿಕ ವಿಮಾನಗಳಿಗೆ ಹಾಗೂ ಮಿಲಿಟರಿ ಸೇವೆಗೆ ನೆರವಾಗುವ ಸ್ಟ್ರಿಪ್ ಆಗಿದ್ದು, ಇಲ್ಲಿ 40 ಟನ್ ತೂಕದ ಫೈಟರ್ ಜೆಟ್ನಿಂದ ಹಿಡಿದು 74 ಟನ್ ತೂಕದ ಟ್ರಾನ್ಸ್ಪೋರ್ಟ್ ವಿಮಾನಗಳವರೆಗೆ ಲ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಟೇಕ್ ಆಫ್ ಕೂಡ ಇಲ್ಲಿಂದ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಂಥ ಮಲ್ಟಿಪರ್ಪಸ್ ಏರ್ ಸ್ಟ್ರಿಪ್ ಅಲ್ಲಿ ಭಾರತದ ಪ್ರಧಾನಿ ಇಳಿಯೋದರ ಮೂಲಕ ಐತಿಹಾಸಿಕ ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ರನ್ವೇ ಕಮ್ ಹೈವೇ ಹೇಗೆ ಮುಖ್ಯ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕಾದ್ರೆ ಇದರ ಸ್ಟ್ರಾಟಜಿಕಲ್ ಲೊಕೇಶನ್ ಅನ್ನ ನೀವು ಒಮ್ಮೆ ನೋಡಬೇಕು. ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮೊರಾನ್. ಇದು ಅಸ್ಸಾಂನ ದಿಬ್ರುಗಢ್ ಜಿಲ್ಲೆಯಲ್ಲಿದೆ. ಚೈನಾ ಹಾಗೂ ಮ್ಯಾನ್ಮಾರ್ ಗಡಿಗಳಿಂದ ಕೆಲವೇ 100 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಗೆಳೆಯರೆ, ಯುದ್ಧಗಳ ಸಂದರ್ಭದಲ್ಲಿ ಯಾವುದೇ ದೇಶ ತನ್ನ ಶತ್ರು ದೇಶದ ಏರ್ ಸ್ಟ್ರಿಪ್ಗಳನ್ನು, ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನು ಮಾಡುತ್ತೆ. ಅಕಸ್ಮಾತ್ ಚೈನಾ ಭಾರತದ ನಡುವೆ ಯುದ್ಧ ಆದರೂ ಕೂಡ ಮೊಟ್ಟ ಮೊದಲು ದಾಳಿಗೀಡಾಗೋದು ಈಶಾನ್ಯ ಭಾಗದಲ್ಲಿನ ಏರ್ ಬೇಸುಗಳು ಹಾಗೂ ಏರ್ ಸ್ಟ್ರಿಪ್ಪುಗಳು. ಇಲ್ಲಿ ಭಾರತ ಕೂಡ ಅದೇ ಕೆಲಸವನ್ನು ಮಾಡುತ್ತೆ. ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದ ನಂತರವೇ ಆ ಸಂಘರ್ಷಕ್ಕೊಂದು ಮುಕ್ತಾಯ ಅಂತ ಸಿಕ್ಕಿತು. ಹೀಗಾಗಿ ಯುದ್ಧಗಳ ಸಂದರ್ಭದಲ್ಲಿ ಇಂಥ ದಾಳಿಗಳಾದಾಗ ಸೇನೆಗೆ ಅಗತ್ಯ ಸೌಕರ್ಯಗಳನ್ನು, ಅಗತ್ಯ ಸೌಲಭ್ಯಗಳನ್ನು ತಲುಪಿಸೋದು, ಯುದ್ಧ ವಿಮಾನಗಳ ಹಾರಾಟ, ಲ್ಯಾಂಡಿಂಗ್ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಇನ್ನು ಹೆಲಿಕಾಪ್ಟರ್ಗಳಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು, ಮದ್ದುಗುಂಡುಗಳನ್ನು, ಸೈನಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗಿ ದೊಡ್ಡ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ಇಳಿಯೋದಕ್ಕೆ, ಹಾಗೆ ನಮ್ಮ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗೋದಕ್ಕೆ, ಲ್ಯಾಂಡ್ ಆಗೋದಕ್ಕೆ ಏರ್ ಬೇಸ್ಗಳನ್ನು, ಮಿಲಿಟರಿ ಏರ್ ಸ್ಟ್ರಿಪ್ಪುಗಳನ್ನು ಹೊರತುಪಡಿಸಿದ ಒಂದಷ್ಟು ವ್ಯವಸ್ಥೆಗಳ ಅಗತ್ಯ ಇರುತ್ತೆ.
ಇದನ್ನು ಯೋಚನೆ ಮಾಡ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿದ್ದೆ ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ. ಈ ರೀತಿಯ ಫೆಸಿಲಿಟಿಗಳಿದ್ರೆ ಯುದ್ಧದ ಸಂದರ್ಭಗಳಲ್ಲಿ ದೊಡ್ಡ ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನು ಅಲ್ಲಿ ಇಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಂದ ಹೆಲಿಕಾಪ್ಟರ್ಗಳ ಮೂಲಕ ಬೇಕಾದ ಆಯುಧಗಳನ್ನು, ಯೋಧರನ್ನ, ಇನ್ನಿತರ ಸವಲತ್ತುಗಳನ್ನು ಗಡಿಗಳಿಗೆ ತಲುಪಿಸೋದು ಸುಲಭ ಕೂಡ ಆಗುತ್ತೆ. ಹೀಗಾಗಿನೇ ಭಾರತ ಕೂಡ ತನ್ನ ಹೆದ್ದಾರಿಗಳನ್ನು ಡ್ಯುಯಲ್ ಪರ್ಪಸ್ ಹೆದ್ದಾರಿಗಳನ್ನಾಗಿ ಮಾಡ್ಕೊಳ್ತಾ ಇದೆ. ಅಂದಹಾಗೆ ನಮ್ಮಲ್ಲಿ ಇಂಥ ರೀತಿಯ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಅಂತ ಮೊಟ್ಟ ಮೊದಲ ಬಾರಿಗೆ ಉದ್ಘಾಟನೆ ಆಗಿದ್ದು ರಾಜಸ್ಥಾನದ ಬರ್ಮೇರಲ್ಲಿ 2021ರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅದನ್ನು ಉದ್ಘಾಟನೆ ಮಾಡಿದರು. ಗೆಳೆಯರೆ, ಭಾರತದಲ್ಲಿ ಇಂಥ 28 ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಗಳನ್ನು ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ ಅಸ್ಸಾಮಲ್ಲೇ 5 ಫೆಸಿಲಿಟಿಗಳು, ವೆಸ್ಟ್ ಬೆಂಗಾಲಲ್ಲಿ 4, ಆಂಧ್ರ ಪ್ರದೇಶದಲ್ಲಿ 3, ಗುಜರಾತಲ್ಲಿ 3, ರಾಜಸ್ಥಾನದಲ್ಲಿ 3, ಬಿಹಾರ, ಹರಿಯಾಣ, ಜಮ್ಮು ಕಾಶ್ಮೀರ ಹಾಗೂ ತಮಿಳುನಾಡುಗಳಲ್ಲಿ ತಲಾ 2, ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ತಲಾ 1 ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಗಳನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಅಸ್ಸಾಂನ 5 ಫೆಸಿಲಿಟಿಗಳ ಪೈಕಿ ಈಗ ಮೊದಲನೆಯದನ್ನು ಪ್ರಧಾನಿ ಉದ್ಘಾಟನೆ ಮಾಡಿದ್ದಾರೆ. ಚೈನಾದ ಥ್ರೆಟ್ ಅನ್ನು ಎದುರಿಸುವ ನಿಟ್ಟಲ್ಲಿ ಈಶಾನ್ಯ ರಾಜ್ಯಗಳಿಗೆ ಇದು ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡಿಕೊಡುತ್ತೆ. ಅಲ್ಲ, ಚೆನ್ನೈಗೆ, ಆಂಧ್ರ ಪ್ರದೇಶಕ್ಕೂ ಇದನ್ನು ಕೊಟ್ಟಿದ್ದಾರೆ ಅಂದ ಮೇಲೆ ನಮ್ಮ ಕರ್ನಾಟಕಕ್ಕೆ ಯಾಕೆ ಇದನ್ನು ಕೊಟ್ಟಿಲ್ಲ ಅಂತ ನಮ್ಮಲ್ಲಿ ಸಾಕಷ್ಟು ಜನ ಅಂದ್ಕೋಬಹುದು. ಗೆಳೆಯರೆ, ನಿಮಗೆ ನೆನಪಿರಬೇಕು, ಮೈಸೂರು ಬೆಂಗಳೂರು ರಸ್ತೆ ಉದ್ಘಾಟನೆಯಾದ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರಿದ್ದ ಹೆಲಿಕಾಪ್ಟರ್ ಆ ಹೆದ್ದಾರಿಯ ಮೇಲೆ ಇಳಿತು. ಅಲ್ಲಿ ಹೆಲಿಕಾಪ್ಟರ್ ಇಳಿಯೋದಕ್ಕೆ ಸಾಧ್ಯವಾಗುವಂತೆ ಆ ಹೆದ್ದಾರಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಏರ್ಕ್ರಾಫ್ಟ್ಗಳನ್ನು ಇಳಿಸುವಂಥ ರಸ್ತೆಗಳಿಲ್ಲ. ನಮ್ಮಲ್ಲಿ ಕೂಡ ಅಂಥ ರಸ್ತೆಗಳನ್ನು ನಿರ್ಮಿಸುವ ಕೆಲಸ ನಡೀತಿದೆ. ಮುಂದಿನ ದಿನಗಳಲ್ಲಿ ನಮ್ಮಲ್ಲೂ ವಿಮಾನಗಳು ಇಳಿಯುವ ಫೆಸಿಲಿಟಿ ಬಂದರೆ ಅಚ್ಚರಿ ಪಡಬೇಕಿಲ್ಲ. ಇಂಥ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ಭಾರತ 2021ರ ನಂತರ ಹೆಚ್ಚು ಮಾಡಿಕೊಳ್ತಾ ಇದೆ. 21ರಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಬರ್ಮೇರಲ್ಲಿ ಹರ್ಕ್ಯುಲಸ್ C-130J ಮಿಲಿಟರಿ ಸರಕು ಸಾಗಾಣಿಕೆ ವಿಮಾನವನ್ನು ಲ್ಯಾಂಡ್ ಮಾಡೋದ್ರ ಮೂಲಕ ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಡ್ಯುಯಲ್ ಯೂಸೇಜ್ ಹೆದ್ದಾರಿಗೆ ಚಾಲನೆಯನ್ನು ಕೊಡಲಾಯಿತು. ಅವತ್ತು ಅದೇ ಹೈವೇಯಲ್ಲಿ ಭಾರತದ ಸುಖಾಯ್ Su-30ಗಳು ಕೂಡ ಲ್ಯಾಂಡ್ ಆದವು. ಹೀಗೆ ಸಾಕಷ್ಟು ಕಡೆಗಳಲ್ಲಿ ಭಾರತ ಎಮರ್ಜೆನ್ಸಿ ಲ್ಯಾಂಡಿಂಗನ್ನು ಮಾಡಿಕೊಳ್ತಾ ಇದೆ. ಅದರಲ್ಲೂ ಪಾಕಿಸ್ತಾನ ಹಾಗೂ ಚೈನಾದ ಬಾರ್ಡರ್ಗಳಲ್ಲಿ ಇವುಗಳನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಯುದ್ಧಗಳು ನಡೆದ ಸಂದರ್ಭದಲ್ಲಿ ಶತ್ರುಗಳು ಮೊದಲು ದಾಳಿ ಮಾಡುವುದು ಏರ್ ಸ್ಟ್ರಿಪ್ಗಳು, ಏರ್ ಬೇಸ್ಗಳ ಮೇಲೆ. ಈ ಹಿಂದೆ ನಡೆದಿದ್ದ ಭಾರತ ಪಾಕಿಸ್ತಾನ ಯುದ್ಧಗಳ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿತ್ತು. ಬಾರ್ಡರಲ್ಲಿರುವ ಏರ್ ಸ್ಟ್ರಿಪ್ಗಳನ್ನು ಪಾಕಿಸ್ತಾನ ನಾಶ ಮಾಡಿತು. 1971ರಲ್ಲಿ ಭುಜ್ನಲ್ಲಿನ ಏರ್ ಸ್ಟ್ರಿಪ್ ಮೇಲೆ ಪಾಕಿಸ್ತಾನ 64 ಬಾಂಬುಗಳನ್ನು ಹಾಕಿ 8 ಕಡೆಗಳಲ್ಲದನ್ನು ನಾಶ ಮಾಡ್ತು. ಆದರೆ ಆ ಏರ್ ಸ್ಟ್ರಿಪ್ಪಲ್ಲಿ ಭಾರತದ ವಾಯುಪಡೆ ಮಿರಾಕಲನ್ನೇ ಮಾಡ್ತು. ಅವತ್ತು ಭಾರತೀಯ ಸೇನೆಯ ಜೊತೆ ಕೈ ಜೋಡಿಸಿದ್ದ 300 ಮಂದಿ ಹೆಣ್ಣು ಮಕ್ಕಳು 72 ಗಂಟೆಗಳ ಕಾಲ ಕೆಲಸ ಮಾಡಿ ಆ ಇಡೀ ಏರ್ ಸ್ಟ್ರಿಪ್ಪನ್ನು ಮತ್ತೆ ನಿರ್ಮಾಣ ಮಾಡಿ ದಾಖಲೆಯನ್ನು ಬರೆದರು. ಅವತ್ತು ಭುಜ್ ಏರ್ ಸ್ಟ್ರಿಪ್ ಅನ್ನೋದು ನಮಗೆ ತುಂಬಾ ಮುಖ್ಯ ಆಗಿತ್ತು. ಹೀಗಾಗಿ ಆ ವೀರ ವನಿತೆಯರು ಮಾಡಿದ್ದ ಕೆಲಸ ಭಾರತದ ಪಾಲಿಗೆ ಎಂದಿಗೂ ಮರೆಯಲಾಗದ ಕೆಲಸ ಅನ್ನಿಸ್ಕೊಳ್ಳುತ್ತೆ. ಆ ಯುದ್ಧದಲ್ಲಿ ಭಾರತ ಜಯ ಗಳಿಸೋದಕ್ಕೆ ಭುಜ್ ಏರ್ ಸ್ಟ್ರಿಪ್ ಕೂಡ ಒಂದು ಕಾರಣ ಆಯಿತು. ಹೀಗೆ ಯುದ್ಧಗಳು ನಡೆದ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇರುತ್ತವೆ. ಅವತ್ತು ಏರ್ ಸ್ಟ್ರಿಪ್ಪನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ನಮಗೆ 3 ದಿನಗಳ ಸಮಯ ಬೇಕಾಯಿತು. ಅವತ್ತಿನ ಪರಿಸ್ಥಿತಿ ಬೇರೆನೇ ಇತ್ತು. ಆದರೆ ಇವತ್ತು ಹಾಗಿಲ್ಲ. 3 ದಿನ ಅನ್ನೋದು ಸಣ್ಣ ವಿಷಯ ಅಲ್ಲ. ಪಾಕಿಸ್ತಾನದಲ್ಲಿ ಭಾರತ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಆ ಯುದ್ಧನೇ ಮುಗಿದು ಹೋಗೋ ಹಾಗೆ ಮೊನ್ನೆ ಮಾಡಿಬಿಡ್ತು. ಅದು ಕೆಲವೇ ಗಂಟೆಗಳಲ್ಲಿ. ಹೀಗಾಗಿ ಏರ್ ಬೇಸ್ಗಳ ಮೇಲೆ ದಾಳಿ ಆದರೂ ಕೂಡ ನಮ್ಮ ಯುದ್ಧ ವಿಮಾನಗಳು ಹಾರೋದಕ್ಕೆ, ಇಳಿಯೋದಕ್ಕೆ ಬೇಕಾದ ವ್ಯವಸ್ಥೆಗಳು ಬೇಕಾಗುತ್ತವೆ. ಸೊ ಅಂಥ ತುರ್ತು ಸಂದರ್ಭಗಳಿಗೆ ಅಂತಲೇ ಈ ರೀತಿಯ ಎಮರ್ಜೆನ್ಸಿ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಭಾರತ ಮಾಡಿಕೊಳ್ತಾ ಇದೆ. ಅಸ್ಸಾಮಲ್ಲಿ ಅದರ ಉದ್ಘಾಟನೆ ಆಗಿದೆ. ಇನ್ನು ಚೈನಾದ ಗಡಿಗೆ ಸಮೀಪ ಇದರ ಅಗತ್ಯ ತುಂಬಾನೇ ಇರುತ್ತೆ. ಯಾಕೆಂದರೆ ಚೈನಾ ಭಾರತದ ಗಡಿಯ ಸಮೀಪದಲ್ಲಿ ಸಾಕಷ್ಟು ಏರ್ ಬೇಸ್ಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಅವರಿಗಲ್ಲಿ ಸಮತಟ್ಟಾದ ಭೂಮಿ ಸಿಗುತ್ತೆ. ಆದರೆ ನಮಗೆ ಹಾಗಲ್ಲ. ಹಿಮಾಲಯ ಪರ್ವತಗಳಲ್ಲಿ ಏರ್ ಬೇಸ್ ಬಿಡಿ, ಏರ್ ಸ್ಟ್ರಿಪ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ನಮಗೆ ಕಷ್ಟ ಆಗುತ್ತೆ. ಹೀಗಾಗಿ ನಾವು ಸದ್ಯಕ್ಕೆ ಮಧ್ನ್ಯೋಮ, ದೌಲತ್ ಬೇಗ್ ಓಲ್ಡಿ ಹಾಗೂ ಅರುಣಾಚಲದಲ್ಲಿನ ಏರ್ ಸ್ಟ್ರಿಪ್ಗಳನ್ನು ಬಿಟ್ಟರೆ ಅಸ್ಸಾಂ ಹಾಗೂ ಉತ್ತರ ಪ್ರದೇಶ ಮತ್ತು ಲೇಹ್ನಿಂದ ಚೈನಾದ ವಿರುದ್ಧ ವೈಮಾನಿಕ ಕಾರ್ಯಾಚರಣೆಗಳನ್ನು ನಡೆಸಬೇಕಾಗಿ ಬರ್ತಾ ಇದೆ. ಹೀಗಾಗಿನೇ ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ವ್ಯವಸ್ಥೆಗಳು ನಮ್ಮಲ್ಲಿ ಹೆಚ್ಚಾಗಬೇಕು ಅಂತ ಹೇಳ್ತಾ ಇರೋದು. ಸದ್ಯಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಶಾನ್ಯದಲ್ಲಿ ಮೊದಲ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವು ಮತ್ತಷ್ಟು ಹೆಚ್ಚಾಗಲಿ, ಭಾರತದ ರಕ್ಷಣೆಗೆ ಸಹಕಾರಿಯಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.